ಒಂಟಿ ಮನೆಗಳೇ ಟಾರ್ಗೆಟ್ ಭಯಾನಕವಾಗಿ ಒಂದು ಗ್ಯಾಂಗ್ ದರೋಡೆಯನ್ನ ಮಾಡ್ತಾ ಇತ್ತು. ಯಾವ ತರ ದರೋಡೆ ಮಾಡ್ತಾ ಇದ್ರು ಇವರು ಅಂದ್ರೆ ಮನೆಯಲ್ಲಿದ್ದವರನ್ನ ವಿವಸ್ತ್ರ ಮಾಡಿ ಹಿಗ್ಗಾಮುಗ್ಗ ಅವರಿಗೆ ಹಲ್ಲೆಯನ್ನ ಮಾಡ್ತಾ ಇದ್ರು. ತದನಂತರ ದರೋಡೆ ಮಾಡ್ಕೊಂಡು ಹೋಗ್ತಾ ಇದ್ರು. ಹುಬ್ಬಳ್ಳಿಯಲ್ಲಿ ಹಲ್ಲೆ ಮಾಡಿ ದರೋಡೆ ಮಾಡಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಂಧ್ರ ಪ್ರದೇಶದ ನಟೋರಿಯಸ್ ದರೋಡೆ ಗ್ಯಾಂಗ್ ಈ ತರ ಕೃತ್ಯವನ್ನ ಮಾಡ್ತಾ ಇದ್ದಿದ್ದು ಪಾಲಾ ವೆಂಕಟೇಶ್ವರ ರಾವ್ ಮತ್ತು ಟೀಮ್ನಿಂದ ಕೃತ್ಯವನ್ನ ಮಾಡಲಾಗಿದೆ. ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇತ್ತು ಈ ಗ್ಯಾಂಗ್. ಅದಾದ್ಮೇಲೆ ಮನೆ ಮಾಲೀಕರನ್ನ ಹಿಗಾಮುಗ ಥಳಿಸೋದು ಈ ಗ್ಯಾಂಗ್ನ ಕೆಲಸವಾಗಿತ್ತು. ಕಳೆದ ಹಲವು ವರ್ಷಗಳಿಂದ ಅವಳಿ ನಗರದಲ್ಲಿ ದರೋಡೆ ಮಾಡ್ತಾ ಇತ್ತು. ಆ ಸಿಸಿಟಿವಿ ಫುಟೇಜ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದೀಗ ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಜೂನ್ 6ನೇ ತಾರೀಕು ಅಶೋಕ ಕದಂ ಮನೆಗೆ ನುಗ್ಗಿ ಹಲ್ಲೆ ಮಾಡಿರುವಂತ ಸಿಸಿ ದೃಶ್ಯ ಇದು ಸಿಕ್ಕಿರೋದು. ನಟೋರಿಯಸ್ಗಳ ಅಮಾನವೀಯ ಕೃತ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ನೋಡಿ, ಹಲವು ತಿಂಗಳಿಂದ ಇದೇ ರೀತಿ ಈ ಕೃತ್ಯವನ್ನ ಮಾಡ್ತಾ ಇದ್ರು. ಮನೆ ಮಾಲೀಕರನ್ನ ಹೆಂಗೆ ಹಿಗ್ಗಾಮುಗ್ಗ ಥಳಿಸ್ತಾ ಇದ್ದಾರೆ ನೋಡಿ. ಅವ್ರದೇ ಮನೆಗೆ ನುಗ್ಗಿರೋದು ಈ ಗ್ಯಾಂಗ್. ಅವ್ರನ್ನ ಮನಸೋ ಇಚ್ಛೆ ಹಲ್ಲೆ ಮಾಡೋದು, ವಿವಸ್ತ್ರಗೊಳಿಸೋದು, ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಆಮೇಲೆ ಮನೇಲಿ ಇದ್ದನ್ನೆಲ್ಲ ದೋಚ್ಕೊಂಡು ಹೋಗೋದು ಈ ಗ್ಯಾಂಗ್ನ ಕೆಲಸ ಆಗಿತ್ತು. ಅವಳಿ ನಗರದಲ್ಲಿ, ಹುಬ್ಳಿ ಧಾರವಾಡದಲ್ಲಿ ಸುಮಾರು ತಿಂಗಳಿಂದ ಈ ಕೃತ್ಯವನ್ನ ಈ ಗ್ಯಾಂಗ್ ಮಾಡ್ತಾ ಇತ್ತು. ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಮತ್ತು ಪಾಪ ಈಗಿನ ಪರಿಸ್ಥಿತಿ ನೋಡಿ ಮಾಲೀಕರದ್ದು. ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಯಾಕಂದ್ರೆ ಎಷ್ಟು ಜನ ಬಂದಿದ್ದಾರೆ ಅಟ್ಯಾಕ್ ಮಾಡೋದಕ್ಕೆ. ಮನೆ ಮಾಲೀಕನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ, ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ದೋಚ್ಕೊಂಡು ಹೋಗಿದೆ ಈ ಗ್ಯಾಂಗ್. ಫೈನಲಿ ಇವರನ್ನ ಅಂದರ್ ಮಾಡುವಲ್ಲಿ, ಬಂಧಿಸುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಫಸ್ಟ್ ಬರ್ತಾರೆ, ಮನೆ ಬಾಗ್ಲನ್ನ ಹೊಡಿತಾರೆ. ಅದಾದ್ಮೇಲೆ ಮನೆ ಮಾಲೀಕನಿಗೆ ಹಿಗ್ಗಾಮುಗ್ಗ ಥಳಿಸ್ತಾರೆ. ಮನೇಲಿ ಯಾರಿದ್ರು ಅವ್ರನ್ನ ಬಿಡೋದಿಲ್ಲ, ಎಲ್ರಿಗೂ ಹಲ್ಲೆ ಮಾಡ್ತಾರೆ, ವಿವಸ್ತ್ರಗೊಳಿಸ್ತಾರೆ. ಅವ್ರು ಹೊರಗಡೆ ಓಡೋಗ್ಬಾರ್ದು ಅಥವಾ ಕಿರ್ಚ್ಕೊಳ್ಬಾರ್ದು, ಇಂಥದ್ದೇ ಪ್ಲಾನ್ ಅವ್ರದ್ದು. ಸೊ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಮನೆಯನ್ನ ದೋಚ್ಕೊಂಡು ಹೋಗ್ತಾ ಇದ್ರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಸುಮಾರು ಎಷ್ಟು ತಿಂಗಳಿಂದ ಅವಳಿ ನಗರದಲ್ಲಿ ಈ ಗ್ಯಾಂಗ್ ಆಕ್ಟಿವ್ ಆಗಿತ್ತಂತೆ? ಯಾವ ಒಂದು ಆಧಾರದ ಮೇಲೆ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವ್ರನ್ನ? ಹೆಂಗ್ ಹಿಡಿದ್ರು? ಶರ್ಮಿತಾ, ಏನು ಕಳೆದ ಜೂನ್ ತಿಂಗಳಲ್ಲಿ ಏನು ನವಲೂರಿನಲ್ಲಿ ಒಂದು ಘಟನೆ ನಡೆದಿತ್ತು ಕಳ್ಳತನ ಕುರಿತ. ಈಗೇನು ಸಿಸಿ ಕ್ಯಾಮೆರಾದಲ್ಲಿ ಏನು ಸಿಕ್ಕಿರುವಂತಹ ಫುಟೇಜ್ ಆ ಒಂದು ಜೂನ್ ತಿಂಗಳಲ್ಲಿ ನಡೆದಂತಹ ಘಟನೆ ಇದ್ದು, ಅಲ್ಲಿ ಏನಂದ್ರೆ ಮನೆಗೆ ಏನು ಮನೆ ಡೋರ್ ಒಡೆದು ಒಳ ನುಗ್ಗಿದಂತಹ ಈ ಒಂದು ಕಳ್ಳರ ಗ್ಯಾಂಗ್ ಏನಂದ್ರೆ ಮನೆಯಲ್ಲಿದ್ದವರು ಹೊರಗೆ ಹಾಕಿ ಜೊತೆಗೆ ಏನು ಅವ್ರನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡ್ತಾರೆ. ನಂತರ ಮನೆಯಲ್ಲಿದ್ದ ಎಲ್ಲ ವಸ್ತುಗಳನ್ನು ಸಹ ದೋಚ್ಕೊಂಡು, ಅಂದ್ರೆ ಬಂಗಾರ ಮತ್ತು ನಗದು ಇತ್ಯಾದಿ ಏನೇನು ಬೆಲೆ ಬಾಳುವಂತ ವಸ್ತುಗಳನ್ನ ದೋಚ್ಕೊಂಡು ಪರಾರಿಯಾಗಿರ್ತಾರೆ. ಇವತ್ತು ಅದೇ ಏನು ಪಾಲಾ ವೆಂಕಟೇಶ್ವರ ಏನು ಗ್ಯಾಂಗ್ ಲೀಡರ್ ಇದ್ದ ಆ ಒಂದು ಗ್ಯಾಂಗ್ ಏನಂದ್ರೆ ಇವತ್ತು ಅದೇ ಮತ್ತೆ ನವಲೂರು ಪ್ರದೇಶದಲ್ಲಿನೇ ಒಂದು ಮತ್ತೆ ಕಳ್ಳತನ ಕೃತ್ಯ ಎಸಗಲಿಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಏನಂದ್ರೆ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಈಗ ಈ ಸಂದರ್ಭದಲ್ಲಿ ಒಂದು ಏನು ಪಾಲಾ ವೆಂಕಟೇಶ್ವರ ಮೇಲೆ ಎರಡು ಗುಂಡು ಫೈರ್ ಮಾಡಿದೆ. ಅಂದ್ರೆ 2 ಕಾಲುಗಳು ಸಹ ಫೈರ್ ಮಾಡಿದ್ದಾರೆ. ಆ ಉಳಿದವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇದು ಸ್ಟುವರ್ಟ್ ಪುರಂ ಗ್ಯಾಂಗ್ ಅಂತ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಹೇಳಿದ್ದಾರೆ. ಅಂದ್ರೆ ಇವರು ಆಂಧ್ರದಿಂದ ಬಂದು ಇಲ್ಲಿ ಕಳ್ಳತನ ಕೃತ್ಯ ಎಸಗಿ ಮತ್ತೆ ವಾಪಸ್ ಆಗ್ತಿದ್ರು. ಇವನು ಈಗೇನು ವೆಂಕಟೇಶ್ವರ ಇದ್ದಾನೆ, ಪಾಲಾ ವೆಂಕಟೇಶ್ವರ, ಅವನಿಗೆ 5 ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಪ್ರಕರಣಗಳ ಮೇಲೆ ಅವನ ವಿರುದ್ಧ ದಾಖಲಾಗಿದ್ದಾವೆ. ಆದ್ರೆ ಅವನು ಎಲ್ಲ ಕಡೆನೂ ಸಹ ತಪ್ಪಿಸ್ಕೊಂಡು ಎಸ್ಕೇಪ್ ಆಗಿ ಹೋಗ್ತಾ ಇದ್ದ. ಬಹುತೇಕ ಅವನು ವಿರುದ್ಧ ದಾಖಲಾಗಿರೋದು ದರೋಡೆ ಪ್ರಕರಣಗಳು. ಇವರು ಒಂದು ನಟೋರಿಯಸ್ ಆಗಿನೇ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ರು ಮತ್ತು ಎದುರಿಗೆ ಸಿಕ್ಕವ್ರನ್ನ ಮನಬಂದಂತೆ ಥಳಿಸೋದು ಮತ್ತು ಅವ್ರನ್ನ ಕಟ್ಟಿ ಹಾಕೋದು ಮತ್ತು ಅಸಾಲ್ಟ್ ಮಾಡೋದು, ಈ ತರದ ಒಂದು ಕೃತ್ಯ ಎಸಗಿ ತಮ್ಗೆ ಸಿಕ್ಕದನ್ನು ದೋಚ್ಕೊಂಡು ಪರಾರಿ ಆಗ್ತಾ ಇದ್ರು. ಈಗ ಏನು ಆ ಒಂದು ಗ್ಯಾಂಗ್ ಲೀಡರ್ ಏನು ಪಾಲಾ ವೆಂಕಟೇಶ್ವರನ ಬಂಧಿಸಲಾಗಿದೆ. ಉಳಿದವರ ಬಂಧನಕ್ಕೂ ಸಹ ಜಾಲ ಬೀಸಲಾಗಿದೆ. ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಏನಂದ್ರೆ ಏನು ಕೆಲವು ದಿನಗಳಿಂದ ಇವರು ಅಲ್ಲಲ್ಲಿ ಕಳ್ಳತನಗಳು ಮಾಡ್ತಾ ಇದ್ರು. ಅದರಲ್ಲೂ ಏನು ಸಿಟಿ ಔಟ್ಸ್ಕರ್ಟ್ ನಲ್ಲಿ ಇರುವಂತಹ ಹೊರವಲಯದಲ್ಲಿರುವಂತಹ ಮನೆಗಳನ್ನೇ ಇವರು ಟಾರ್ಗೆಟ್ ಮಾಡಿ ಈ ರೀತಿ ಕೃತ್ಯಗಳಿಸ್ತಾ ಇದ್ರು. ಈಗ ಪೊಲೀಸರು ಏನಂದ್ರೆ ಈ ಒಂದು ಆರೋಪಿನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉಳಿದವರ ಬಂಧನಕ್ಕೂ ಸಹ ಜಾಲ ಬೀಸಿದ್ದಾರೆ. ಶಿವರಾಮ್, ಈಗ ನಮ್ಮನೇಲಿ ನಾವಿರೋದು ಒಂದು ಸೇಫ್ ಅಲ್ಲ ಅನ್ನೋದು ಈ ಗ್ಯಾಂಗ್ ಮುಖಾಂತರ ಪ್ರೂವ್ ಆಗ್ತಾ ಇದೆ. ಮತ್ತೊಂದು ಬೆಲೆ ಬಾಳುವಂತ ವಸ್ತುಗಳನ್ನ ಮನೇಲಿ ಇಟ್ಕೊಳಂಗಿಲ್ಲ, ಈ ತರ ಗ್ಯಾಂಗ್ ಬರುತ್ತೆ, ನುಗ್ಗುತ್ತೆ, ದೋಚ್ಕೊಂಡು ಹೋಗುತ್ತೆ ಅಂತ. ಅಂದ್ರೆ ಈಗ ಆ ಭಾಗದಲ್ಲಿ ಜನ ಎಷ್ಟು ಭಯಭೀತರಾಗಿದ್ದಾರೆ? ಯಾಕಂದ್ರೆ ಗ್ಯಾಂಗ್ ನಲ್ಲಿರುವಂತ ಎಲ್ಲರನ್ನೂ ಇನ್ನೂ ಹಿಡಿದಿಲ್ಲ ಪೊಲೀಸರು. ಶರ್ಮಿತಾ, ಇಲ್ಲೇನಂದ್ರೆ ಈ ಗ್ಯಾಂಗ್ ಹೆಸರು ಹೇಳಿದ್ರೆ ಸಾಕು ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ ಇಲ್ಲಿ ಅವಳಿ ನಗರದಲ್ಲಿ ನಿರ್ಮಾಣವಾಗಿದೆ. ಅದರಲ್ಲೂ ಏನು ಹೊರವಲಯದಲ್ಲಿ ಇರುವಂತಹ ಕೆಲವೊಂದು ಪ್ರದೇಶಗಳು ಅಂದ್ರೆ ಔಟ್ಸ್ಕರ್ಟ್ ನಲ್ಲಿ ಇರುವಂತಹ ಮನೆಗಳ ನಿವಾಸಿಗಳು ಮಾತ್ರ ಈ ಒಂದು ಗ್ಯಾಂಗ್ ನ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಇಲ್ಲಿ ಗೋಕುಲ್ ಹುಬ್ಬಳ್ಳಿ ಹೊರ ಗೋಕುಲ್ ಲಿಮಿಟ್ಸ್ ನಲ್ಲೂ ಸಹ ಒಂದು ಈ ರೀತಿಯ ಒಂದು ಘಟನೆ ನಡೆದಿತ್ತು. ಈಗ ನವಲೂರಿನಲ್ಲಿ ಇದು ಮತ್ತೆ 2ನೇ ಸಾರಿ ಅಟೆಂಪ್ಟ್ ಮಾಡ್ತಾ ಇದ್ರೆ. ಈ ರೀತಿ ಒಂದು ಕೃತ್ಯಗಳನ್ನ ಎಸಗಿ, ಅಂದ್ರೆ ಅವ್ರು ಬರೋದು ಸಹ ಒಂದು ಪ್ಲಾನ್ಡ್ ಆಗೇ ಬರ್ತಾರೆ. ಅವ್ರ ಮೈ ಮೇಲೆ ಏನು ಸಹ ಇರಲ್ಲ, ಬರೀ ಒಂದು ಅಂಡರ್ವೇರ್
ಗೋಚಿ ಬಿಟ್ರೆ ಏನೂ ಇರಲ್ಲ. ಮೈಗೆಲ್ಲ ಏನು ಎಣ್ಣೆ ಹಚ್ಕೊಂಡು ಬಂದು ಒಂದು ಯಾವುದೇ ರೀತಿಯ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಒಂದು ಕಳ್ಳತನ ಕೃತ್ಯ ಎಸಗುತ್ತಾರೆ. ಅಂದ್ರೆ ಅವ್ರು ಏನು ಎದುರಿಗೆ ಯಾರೇ ಸಿಕ್ಕರು ಸಹ ಅವ್ರನ್ನ ಹೊಡೆದಾಕಿ ಕಳ್ಳತನ ಮಾಡ್ಕೊಂಡು ಹೋಗುವಂತ ಗ್ಯಾಂಗ್ ಇದಾಗಿದೆ. ಹಾಗಾಗಿ ರಾಜ್ಯದ ಬೇರೆ ಬೇರೆ ಕಡೆ ಈ ಚಡ್ಡಿ ಗ್ಯಾಂಗ್ ಅಂತ ಅಲ್ಲಲ್ಲಿ ಪ್ರತ್ಯಕ್ಷ ಆಗ್ತಿತ್ತಲ್ಲ, ಕಳ್ತನ ಮಾಡ್ತಿದ್ರಲ್ಲ, ಆ ಗ್ಯಾಂಗ್ಗಳಿಗೂ ಈ ಗ್ಯಾಂಗ್ ಏನಾದ್ರು ಲಿಂಕ್ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಪೊಲೀಸರಿಂದ ಮಾಹಿತಿ ಸಿಕ್ಕಿದ್ಯಾ? ಶರ್ಮಿತಾ, ಅಂದ್ರೆ ಇವು ಚಡ್ಡಿ ಗ್ಯಾಂಗೆ ಬೇರೆ, ಈ ಗ್ಯಾಂಗೆ ಬೇರೆ. ಆದ್ರೆ ಇಲ್ಲಿ ಏನಂದ್ರೆ ಇವರು ಸಹ ಮೋಡ್ ಆಫ್ ಆಪರೇಷನ್ ಒಂದು ರೀತಿನಲ್ಲಿ ಅವ್ರದೇ ಆದ ರೀತಿನಲ್ಲಿ ಸೇಮ್ ಮೋಡ್ ಅಂತ ಹೇಳ್ಬೋದು, ಅದೇ ಮಾದರಿಯಲ್ಲೇ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಇವ್ರದ್ದು ಏನಂದ್ರೆ ಮೂಲ ಆಂಧ್ರ. ಇದು ಏನು ಆಂಧ್ರದಲ್ಲಿ ನಟೋರಿಯಸ್ ಈ ಸ್ಟುವರ್ಟ್ಪುರಂ ಕಳ್ಳರ್ ಅಂತಾನೆ ಒಂದು ಅಲ್ಲಿ ಗ್ಯಾಂಗ್ಗಳಿದಾವೆ. ಆ ಒಂದು ಗ್ಯಾಂಗ್ಗಳಲ್ಲಿ ಒಂದು ಗ್ಯಾಂಗ್ ಇಲ್ಲಿ ಬಂದು ಅಂದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಬರೀ ಅವಳಿ ನಗರ ಅಂತಲ್ಲ, ಬೇರೆ ಬೇರೆ ಕಡೆ ಸಹ ಈ ಗ್ಯಾಂಗ್ ಕಳ್ಳತನ ಕೃತ್ಯ ಎಸಗಿದೆ. ಆದ್ರೆ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಿಲ್ಲ. ಇದು ಮೊದಲನೇ ಬಾರಿಗೆ ಏನಂದ್ರೆ ಆ ಒಂದು ಗ್ಯಾಂಗ್ ನ ಒಬ್ಬ ಮುಖಂಡ ಏನಂದ್ರೆ ಈಗ ಅವನ ಮೇಲೆ ಫೈರಿಂಗ್ ಮಾಡಿದ್ದಾರೆ ಮತ್ತು ಉಳಿದವ್ರನ್ನ ಬಂಧಿಸ್ಲಿಕ್ಕೆ ಈಗಾಗಲೇ ಒಂದು ಟೀಮ್ ನ ರಚನೆ ಮಾಡಲಾಗಿದೆ. ಶರ್ಮಿತಾ, ಅಂದ್ರೆ ಈಗ ಪೊಲೀಸರು ಕೊಟ್ಟಿರೋ ಮಾಹಿತಿ, ಒಂದ್ಸತಿ ಕಳ್ತನ ಮಾಡಿದ್ರೆ ಇವ್ರು ಮತ್ತೆ ತಮ್ಮ ರಾಜ್ಯಕ್ಕೆ ವಾಪಸ್ ಹೋಗ್ಬಿಡ್ತಿದ್ರು, ಮತ್ತೆ ಬರ್ತಾ ಇದ್ರು ಕಳ್ತನಕ್ಕೆ ಅಂತ. ಅಂತರ ಎಷ್ಟಿತ್ತಂತೆ, ಗ್ಯಾಪ್ ಎಷ್ಟಿತ್ತಂತೆ ಟೈಮ್ದು ಒಂದು ಅಂದಾಜು? ಅಂದ್ರೆ ಇವರು ಈಗೇನ್ ನವಲೂರಿನಲ್ಲಿ ಏನು ಜೂನ್ ನಲ್ಲಿ ಒಂದು ಕಳ್ಳತನ ಕೃತ್ಯ, ಕದಂ ಅನ್ನೋರ್ ಮನೆಯಲ್ಲಿ ಕಳ್ಳತನ ಕೃತ್ಯ ಎಸಗಿದ್ರು. ಅಲ್ಲಿ ಸಿಕ್ಕಂತ ವಸ್ತುಗಳನ್ನ ದೋಚಿ ಎಸ್ಕೇಪ್ ಆಗಿದ್ರು. ಅದಾದ ನಂತರ ಈಗ ಹೆಚ್ಚು ಕಡಿಮೆ ಒಂದು 6 ತಿಂಗಳು ಅಂತರದ ನಂತರ ಇಲ್ಲಿ ಮತ್ತೆ ಅದೇ ಏರಿಯಾಕ್ಕೆ ಬಂದಿದ್ದಾರೆ. ಅಂದ್ರೆ ಆ ಏರಿಯಾಕ್ಕೆ ಮತ್ತೆ ಬಂದಿರೋದು 6 ತಿಂಗಳ ನಂತರ. ಆದ್ರೆ ಇವರು ಬೇರೆ ಬೇರೆ ಕಡೆ ಅಂದ್ರೆ ಒಂದ್ಸರಿ ಆ ಒಂದು ಏರಿಯಾಕ್ಕೆ ಬಂದು ಹೋದ ನಂತರ ಮತ್ತೆ ಒಂದು 5-6 ತಿಂಗಳ ಅಂತರದಲ್ಲಿ ಬಂದು ಹೋಗ್ತಾರೆ. ಅದೇ ತರ ಬೇರೆ ಬೇರೆ ಕಡೆ ಸಹ ಇದೇ ತರ ಕೃತ್ಯಗಳು ಎಸಗೋದು, ಅವರು ತಮ್ಮ ಊರಿಗೆ ವಾಪಸ್ ಆಗೋ ಒಂದು ಕೆಲಸ ಮಾಡ್ತಾರೆ. ಮತ್ತೆ ಇದು ಇನ್ನೊಂದು ವಿಶೇಷ ಏನಂದ್ರೆ ಈಗೇನು ಒಂದು ಗ್ಯಾಂಗ್ ಮೆಂಬರ್ಸ್ ಇದಾರೆ, ಅವರೆಲ್ಲರೂ ಸಹ ಒಂದೇ ಕುಟುಂಬದ ಸದಸ್ಯರು ಅನ್ನೋದು ಮತ್ತೊಂದು ವಿಶೇಷ. ಈಗೇನು ಪಾಲ ವೆಂಕಟೇಶ್ವರ ರಾವ್ ಇದ್ದಾನೆ, ಅವ್ರ ಕುಟುಂಬದ ಸದಸ್ಯರೇ ಉಳಿದವರಾಗಿದ್ರು. ಹಾಗಾಗಿ ಇವನು ಏನು ಮೇನ್ ಕಿಂಗ್ ಪಿನ್ ಏನಿದ್ದಾನೆ ಅವನು ಅರೆಸ್ಟ್ ಆಗಿದ್ದಾನೆ, ಉಳಿದವರು ಎಸ್ಕೇಪ್ ಆಗಿದ್ದಾರೆ. ಅವರು ಮತ್ತೆ ಆಂಧ್ರಕ್ಕೆ ಓಡೋಗಿರುವಂತ ಸಾಧ್ಯತೆಗಳಿದಾವೆ. ಹಾಗಾಗಿ ಅಲ್ಲಿಗೆ ಒಂದು ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಒಂದು ಟೀಮ್ ನ ಕಳ್ಸಿಕೊಡ್ಲಿಕ್ಕೆ ಇವರು ಅವಳಿ ನಗರ ಪೊಲೀಸರು ತಯಾರಿಗಡಿಸಿದ್ದಾರೆ. ಶರ್ಮಿತಾ, ಮನೆಗಳನ್ನ ಹೆಂಗ್ ಟಾರ್ಗೆಟ್ ಮಾಡ್ತಿದ್ರಂತೆ? ಇಂಥದ್ದೇ ಮನೆಗೆ ನುಗ್ಗಬೇಕು, ಆತರ ಯಾವ ತರ ಟಾರ್ಗೆಟ್ ಮಾಡ್ತಾ ಇದ್ರಂತೆ ಶಿವರಾಮ್? ಅಂದ್ರೆ ಇಲ್ಲಿ ಏನು ಹೊರವಲಯದಲ್ಲಿ ಇರುವಂತಹ ಮತ್ತು ಮನೆಯಲ್ಲಿ ಏನಾದ್ರು ಬಂಗಾರ ಬೆಳ್ಳಿ ಅಂತ ಆತರದ ಒಂದು ಶ್ರೀಮಂತಿಕೆ ಇರುವಂತಹ ಮನೆಗಳನ್ನಷ್ಟೇ ಟಾರ್ಗೆಟ್ ಮಾಡ್ತಾ ಇದ್ರು. ಇಲ್ಲಿ ಏನು ಯಾವ ಮನೇನ ಹೊಡೆದಾಗ ಅಂದ್ರೆ ಹಗಲೊತ್ತಲ್ಲ ಒಂದಿಷ್ಟು ನೋಡ್ಕೊಂಡು ಹೋಗ್ಬಿಟ್ಟು ಪರಿಶೀಲನೆ ಮಾಡಿ ರಾತ್ರಿ ಏನಂದ್ರೆ ಆ ಮನೆಗೆ ನೇರವಾಗಿ ಬಾಗಿಲು ಒಡೆದು ಅಂದ್ರೆ ದೊಡ್ಡ ಗಾತ್ರದ ಕಲ್ಲು ತೆಗೆದುಕೊಂಡು ಇಡೀ ಬಾಗಿಲನ್ನ ಒಡೆದಾಕ್ಬಿಟ್ಟು ಒಳಗ್ ನುಗ್ತಾ ಇದ್ರು. ಒಳಗ್ ನುಗ್ಗಿದ ಕೂಡಲೇ ಅವ್ರ ಮೊದಲನೇ ಕೆಲಸ ಏನಂದ್ರೆ ಮನೇಲಿದ್ದವ್ರನ್ನ ಬಡಗಿಗಳು ತೆಗೆದುಕೊಂಡು ಮನ ಬಂದಂತೆ ಹೊಡೆಯೋದು, ಅವ್ರನ್ನ ಹೊರಗೆ ಹೇಳ್ಕೊಂಡು ಬಂದು ವಿವಸ್ತ್ರಗೊಳಿಸೋದು. ನಂತರ ಅವ್ರನ್ನ ಒಳಗ ಒಂದು ಕೋಣೆಯಲ್ಲಿ ಕೂಡಿ ಹಾಕ್ಬಿಟ್ಟು ಏನು ಅಲ್ಮರ ತಿಜೋರಿನಲ್ಲಿರುವಂತಹ ವಸ್ತುಗಳನ್ನ ದೋಚ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಅವರು ಅಲ್ಲಿ ಸುತ್ತಮುತ್ತ ಯಾರು ಸಹ ಇವ್ರು ಕಿರ್ಚ್ಕೊಂಡ್ರು ಬಂದಿರಬಾರ್ದು, ಆ ರೀತಿಯ ಮನೆಗಳನ್ನಷ್ಟೇ ಇವರು ಟಾರ್ಗೆಟ್ ಮಾಡ್ತಾ ಇದ್ರು. ಶರ್ಮಿತಾ, ಅಂದ್ರೆ ಪೊಲೀಸರು ಯಾವ ತರ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಮುಂಚೆನೆ ಹೇಳಿದ್ರು? ಅಂದ್ರೆ CCTV ಅಳವಡಿಕೆ ಮಾಡಬೇಕು, ಒಂಟಿ ಮನೆ ಇದ್ರೆ ಇಂಥದ್ದೆಲ್ಲ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಳಿದ್ರಾ? ಈಗೇನು ಜೂನ್ ತಿಂಗಳಲ್ಲಿ ನವಲೂರಿನಲ್ಲಿ ಏನು ಘಟನೆ ನಡೆದಿತ್ತು, ಒಂದು ಭೀಭತ್ಸ ಏನು ಕೃತ್ಯ ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಒಂದಷ್ಟು ಹೆಚ್ಚಿನ ಬೀಟ್ಗಳನ್ನ ಆ ಪ್ರದೇಶದಲ್ಲಿ ಮಾಡ್ತಾ ಇದ್ರು. ಯಾಕಂದ್ರೆ ಈಗೇನು ಆ ಒಂದು ಮನೆಯಲ್ಲೇನು ಅವರ ಮಹಿಳೆಯನ್ನು ಸಹ ಏನು ಹಿಗ್ಗಾಮುಗ್ಗ ಥಳಿಸಿ ವಿವಸ್ತ್ರಗೊಳಿಸಿ ಏನು ಕೆಲವೊಂದು ಈ ರೀತಿ ಒಂದು ಅಮಾನುಷವಾಗಿ ನಡ್ಕೊಂಡಂತ ಹಿನ್ನೆಲೆಯಲ್ಲಿ ಆ ಒಂದು CC ಕ್ಯಾಮೆರಾ ಫುಟೇಜ್ ಅನ್ನ ಗಮನಿಸಿದಂತ ಪೊಲೀಸರು ಆ ಪ್ರದೇಶದಲ್ಲಿ ಒಂದಷ್ಟು ಜನರಿಗೂ ಸಹ ಅಲರ್ಟ್ ಮಾಡಿದ್ರು. ಜೊತೆಗೆ ಪೊಲೀಸರು ಸಹ ಹೆಚ್ಚಿನ ಬೀಟ್ಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಅದರ ಪರಿಣಾಮವಾಗಿನೇ ಇವತ್ತೇನಂದ್ರೆ ಕಳ್ಳರ ಗ್ಯಾಂಗ್ ಒಬ್ಬ ಮೆಂಬರ್ ಸಿಕ್ಕಾಕೊಂಡಿದ್ದಾನೆ. ಶರ್ಮಿತಾ, ಅಂದ್ರೆ ಪೊಲೀಸರು ಇವ್ರನ್ನ ಹಿಡಿಯಕ್ ಹೋದಂತ ಸಂದರ್ಭದಲ್ಲಿ ಅಂದಾಜು ಎಷ್ಟು ಜನ ಇದ್ರಂತೆ? ಈಗ ಎಷ್ಟು ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಜನ ಎಸ್ಕೇಪ್ ಆಗಿದ್ದಾರೆ? ಇಲ್ಲಿ ಏನು ಬೆಳಿಗ್ಗೆ ಅಂದ್ರೆ ಇವನು ಏನು ಪಾಲ ವೆಂಕಟೇಶ್ವರ ರಾವ್ ಏನು ಸಿಕ್ಕಾಕೊಂಡಿದ್ದ, ಅಂದ್ರೆ 4-5 ಜನರ ಗ್ಯಾಂಗ್ ಇದು. ಅವನು ಒಬ್ಬರು ಸಿಕ್ಕಾಕೊಂಡಿದ್ದ. ನಂತರ ಏನಂದ್ರೆ ಅವನ್ನ ಅರೆಸ್ಟ್ ಮಾಡಿದ ನಂತರ ಅವನು ಇಲ್ಲ ನಮ್ಮ ಸದಸ್ಯರು ಇಂಥ ಕಡೆ ಇದಾರ ಅಂತ ಹೇಳ್ಬಿಟ್ಟು ಒಂದು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಕರ್ಕೊಂಡೋಗಿ ಅವ್ರನ್ನ ತೋರಿಸುವಂತ ಅಂದ್ರೆ ಸುಮ್ಮನೆ ತೋರಿಸೋ ರೀತಿಯಲ್ಲಿ ಕರ್ಕೊಂಡೋಗಿ ಅಲ್ಲಿ ಪೊಲೀಸರ ಮೇಲೆ PSI ಮತ್ತು ಒಬ್ಬ ಕಾನ್ಸ್ಟೇಬಲ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ ಒಂದು ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಅವನು 2 ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಮತ್ತು ಆದ್ರೆ ಉಳಿದವ್ರು ಏನಂದ್ರೆ ಅಲ್ಲಿದ್ದವರು ಅದೇ ಕ್ಷಣದಲ್ಲಿ ಎಸ್ಕೇಪ್ ಆಗಿ ಓಡೋಗಿದ್ದಾರೆ. ಈಗ ಒಬ್ಬ ಮಾತ್ರ ಸಿಕ್ಕಾಕೊಂಡ್ಬಂದಿದ್ದಾನೆ, ಅವನು ಈ ಗ್ಯಾಂಗ್ ನ ಲೀಡರ್ ಅಂತ ಗೊತ್ತಾಗಿದೆ. ಈಗ ಆಸ್ಪತ್ರೆಯಲ್ಲಿ ಇದ್ದಾನೆ ಅವನು. ಇಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವನಿಗೆ ಚಿಕಿತ್ಸೆ ಕೊಡಲಾಗ್ತದೆ. ಜೊತೆಗೆ ಏನು ಘಟನೆಯಲ್ಲಿ ಗಾಯಗೊಂಡಂತ PSI ಮತ್ತು ಪೊಲೀಸ್ ಸಿಬ್ಬಂದಿಗೂ ಸಹ ಅಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅವನು 2 ಕಾಲಿಗೂ ಸಹ ಏನು ಗುಂಡೇಟು ತಗಲಿದೆ. ಮನೆ ಮಾಲೀಕರ ಪರಿಸ್ಥಿತಿ ಹೆಂಗಿದೆ? ಯಾಕಂದ್ರೆ 2 ಕಾಲಿಗೆ ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ದಾರೆ.
ಇಲ್ಲ ಅಂದ್ರೆ ಈಗೇನು ಇವತ್ತೇನು ಕಳ್ಳತನ ಕೃತ್ಯಕ್ಕೆ ಯತ್ನ ಮಾಡಿದ್ರು, ಇದು ವಿಫಲ ಆಗಿದೆ. ಅಂದ್ರೆ ಈ ಹಿಂದೆ ಈ CC ಕ್ಯಾಮ್ರಾದಲ್ಲಿ ಇರುವಂತಹ ವಿಜುವಲ್ಸ್ ಏನಿದೆ ಅದು ಕಳೆದ ಬಾರಿ ಏನು ಅಟೆಂಪ್ಟ್ ಮಾಡಿದ್ರು, ಮನೆ ಮಾಲೀಕರನ್ನೇನು ಹಲ್ಲೆ ಮಾಡಿದ್ರು, ಆ ಸಂದರ್ಭದ CC ಕ್ಯಾಮ್ರಾ ಫುಟೇಜ್ ಅದನ್ನ ಏನಂದ್ರೆ ಪೊಲೀಸರು ಅದನ್ನ ಎಲ್ಲೂ ಬಹಿರಂಗಗೊಳಿಸಿದ್ದೇನೆ. ಯಾಕಂದ್ರೆ ಪೊಲೀಸ್ ಈ ಆರೋಪಿಗಳು ಅಲರ್ಟ್ ಆಗ್ತಾರ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದನ್ನ ಬಹಿರಂಗಗೊಳಿಸಿದ್ದೇನೆ. ಆ ಒಂದು ಟೀಮಿನ ಮೇಲೆನೆ ಒಂದು ಕಣ್ಣಿಟ್ಟಿದ್ರು. ಮತ್ತು ಅದೇ ಪ್ರದೇಶದಲ್ಲಿ ಹೆಚ್ಚಿನ ಗಸ್ತು ಹಾಕಿದಂತ ಸಂದರ್ಭದಲ್ಲಿ ಮತ್ತೆ ಅದೇ ಪ್ರದೇಶದಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ CCTV ಫುಟೇಜ್ ಸಿಕ್ಕಿರೋದು ಎಷ್ಟು, ಪ್ರಕರಣ ಎಷ್ಟು ದಾಖಲಾಗಿದೆ ಈ ಗ್ಯಾಂಗ್ ಮೇಲೆ? ಈ ಗ್ಯಾಂಗ್ ಮೇಲೆ ಒಟ್ಟು ಈಗ 50ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಅದ್ರಲ್ಲಿ ಕರ್ನಾಟಕದಲ್ಲೂ ಒಂದು 10ಕ್ಕೂ ಹೆಚ್ಚು ಪ್ರಕರಣ ಅಂತ ಹೇಳಲಾಗ್ತಾ ಇದೆ. ಅಲ್ಲದೇನೆ ಏನಂದ್ರೆ ಕರ್ನಾಟಕದ ಜೊತೆಗೆ ತಮಿಳುನಾಡು, ಇದು ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಹೀಗೆ ಒಟ್ಟು ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಈ ಒಂದು ಟೀಮ್ ಏನಂದ್ರೆ ಕಳ್ಳತನ ಕೃತ್ಯ ಎಸಗಿ ವಾಪಸ್ ಹೋಗ್ತಾ ಇತ್ತು. ಇವನು ಏನು ಪಾಲ ಶಿವರಾಮಸುಂಡಿ ಹಾಗೆ ಸಂಪರ್ಕದಲ್ಲಿರಿ. ಇದೀಗ ಮಾತನಾಡೋದಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರುವಂತಹ ಶಶಿಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಕುಮಾರ್ ಅವರೇ ನಮಸ್ತೆ. ಈಗ ಈ ಪಾಲ ವೆಂಕಟೇಶ್ವರ ರಾವ್ ಗ್ಯಾಂಗ್ ಬಗ್ಗೆ ನಿಮ್ಗೆ ಹೆಂಗ್ ಮಾಹಿತಿ ಸಿಕ್ತು ಸರ್? ಹೆಂಗಿತ್ತು ಕಾರ್ಯಾಚರಣೆ ಇವತ್ತಿಂದು? ಮಾಹಿತಿ ಅಂತಂದ್ರೆ ನಮ್ಮಲ್ಲಿ ಲಾಸ್ಟ್ ಜೂನಲ್ಲಿ ಒಂದು ಅಫೆನ್ಸ್ ಆಗಿತ್ತು. ಆ ಅಫೆನ್ಸ್ ನಾವು ಅವಾಗಿನ ಕಾಲ್ ಮಾಡ್ತಾ ಇದ್ವಿ. ಈ ಹಿಂದೆ ಅವ್ರ ಗ್ಯಾಂಗ್ ಮೆಂಬರ್ ಒಬ್ಬರನ್ನ ಅರೆಸ್ಟ್ ಮಾಡಿದ್ರು. ಅವ್ರ ಕಡೆಯಿಂದ ಮತ್ತೆ ಫರ್ದರ್ ಡೀಟೇಲ್ಸ್ ಸಿಕ್ಕಿರ್ಲಿಲ್ಲ. ಇವ್ರು ತುಂಬಾ ವ್ಯಾಂಡರಿಂಗ್, ಒಂದ್ ಕಡೆ ಇರಲ್ಲ, ಎಲ್ಲ ಕಡೆ ಅಫೆನ್ಸ್ ಮಾಡೋದು, ಅದನ್ನ ವ್ಯಾಲ್ಯೂಬಲ್ ಸಿಕ್ಕಿದ್ದನ್ನ ಡಿಸ್ಪೋಸ್ ಮಾಡೋದು, ಅದ್ರಿಂದ ಮತ್ತೆ ಅವರು ಎಂಜಾಯ್ ಮಾಡೋದು, ಇದೇ ಮಾಡ್ಕೊಂಡು. ಹಂಗಾಗಿ ಇವತ್ತು ಬೆಳಗ್ಗೆ ನಮ್ಮಲ್ಲಿ ಒಂದು ಅಫೆನ್ಸ್ ಆಯ್ತು. ಆ ಅಫೆನ್ಸ್ ಪ್ರಿಟೆಕ್ಸ್ಟ್ ಅಲ್ಲಿ ಒಂದ್ 4-5 ಜನ ಅಷ್ಟೇ ಸಿಮಿಲರ್ ಗ್ಯಾಂಗ್ ಮೂಡಸಲ್ಲಿ ಬಂದಿರೋರು ಇದ್ದಾರೆ ಅಂತ ಒಂದು ಮಾಹಿತಿ ಬಂದು ಸುತ್ತಮುತ್ತ ಹುಡುಕ್ಬೇಕಾದ್ರೆ ಒಬ್ರು ಸಿಕ್ಕರು. ಅದಾದ್ಮೇಲೆ ಅವನ ಅಸೋಸಿಯೇಟ್ಸ್ ಯಾರು ಬಂದಿದ್ದಾರೆ ಅವ್ರನ್ನ ತೋರಿಸ್ತೀನಿ ಅಂತ ಹೇಳಿ ನಮ್ಮ ಪೊಲೀಸರಿಗೆ ಅಲ್ಲೇ ಮಾಡ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಮೇಲೆ ಹಾಕಿದ್ರು. ಅಂದ್ರೆ ಈ CCTV ಫುಟೇಜ್ ನೋಡಿದಾಗ ಗಾಬರಿ ಆಗುತ್ತೆ. ನಮ್ಮ ಮನೇಲಿ ನಾವು ಸೇಫ್ ಆಗಿರೋದಕ್ಕೂ ಸಾಧ್ಯ ಇಲ್ವಾ? ಯಾರಾದ್ರೂ ಹಿಂಗ್ ನುಗ್ಗ್ಬಿಟ್ರೆ, ಹಿಂಗ್ ಹೊಡೆದಾಕ್ಬಿಟ್ರೆ ಏನ್ ಮಾಡೋದು ಅಂತ. ಸೊ ನಾಗರಿಕರಿಗೆ ನಿಮ್ಮ ಎಚ್ಚರಿಕೆ ಮಾತುಗಳೇನು ಸರ್? ಏನಿಲ್ಲ ಮೇಡಮ್, ಇವಾಗ ಈ ತರ ಅಫೆನ್ಸ್ ಮಾಡ್ಕೊಂತವ್ರು ಯಾವಾಗ್ಲೂ ಸ್ವಲ್ಪ ಸರ್ವೈಸ್ ಮಾಡ್ತಾರೆ ಫಸ್ಟ್ ಈವ್ನಿಂಗ್ ಟೈಮ್ ಅಲ್ಲಿ. ಅದು ಬೇರೆ ಬೇರೆ ರೂಪ್ಸ್ ಬರ್ಬೋದು, ಸುಮ್ಮನೆ ಏನೋ ಒಂದು ಯಾವ್ದೋ ಅಡ್ರೆಸ್ ಇರೋ ರೂಪ್ಸಲ್ಲಿ ಬರ್ಬೋದು, ಅಥವಾ ಮಾರಾಟ ಮಾಡ್ತೀವಿ ಅಂತ ಬರ್ಬೋದು, ಅಥವಾ ಏನಾದ್ರು ಹಳೆ ಬಟ್ಟೆ ತಗೊಳ್ತೀವಿ, ಇನ್ನೊಂದು ಮತ್ತೊಂದು ತರ ಲಾಟ್ ಆಫ್ ನೋಡೋದು. ಯಾರೇ ಅನುಮಾನಾಸ್ಪದ ಓಡಾಡಿದ್ರು ಸ್ವಲ್ಪ ವಾಚ್ ಅಂಡ್ ಮಾಡಬೇಕು. ಈಗ ಭೂಮಿ ಮೇಲೆ ತುಂಬಾ ನಾವು CCTV ಹಾಕ್ಲಿಕ್ಕೆ ಆಗಲ್ಲ, ಎಲ್ಲ ಪೊಲೀಸರು ನಿಂತ್ಕೊಳಕ್ ಆಗಲ್ಲ. ಹಾಗೆ ಸಾರ್ವಜನಿಕರು ಕೂಡ ಆ ಒಂದು ಆಲೋಚನೆ ಬರ್ಬೇಕು. ಯಾರಾದ್ರೂ ಅನುಮಾನಾಸ್ಪದವಾಗಿ ನಮ್ಮ ಏರಿಯಾಗೆ ಬಂದಂತ ಸಂದರ್ಭದಲ್ಲಿ ಅವ್ರು ಯಾರು, ಯಾಕೆ ಬಂದಿರ್ತಾರೆ ಅಂತ ಕೇಳುವಂಥದ್ದು. ಇದು ಇದಕ್ಕಷ್ಟೇ ಸೀಮಿತ ಅಲ್ಲ. ಈಗ ನಾವು ಬಹಳ ಹೈ ಪಾಪ್ಯುಲೇಷನ್ ಡೆನ್ಸಿಟಿ ಇರುವಂತ ಏರಿಯಾಗಳಲ್ಲಿ ಈ ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವಂತ ಪ್ರಕರಣಗಳು ಗಮನಿಸಿದ್ವಿ. ನಾವು ಕೂಡ ಸಾರ್ವಜನಿಕ ಸಭೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿರುವಂತವ್ರು ಸ್ವಲ್ಪ ವಯಸ್ಸಾಗಿರೋರು ಇರ್ತಾರೆ, ಅಜ್ಜ ಅಜ್ಜಿ ಇರ್ತಾರೆ, ಅವ್ರ ಮನೆ ಸುತ್ತಮುತ್ತ ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿರ್ತಾರೆ ಗಮನಿಸ್ತಾರೆ. ಆ ರೀತಿ ಎಲ್ಲೆಲ್ಲಿ ಅಪರಾಧ ಆಗ್ಲಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲೆಲ್ಲಾ ಕಡೆ ಸ್ವಲ್ಪ ಜಾಗೃತಿಯಿಂದ ಇದ್ರೆ ಆ ಏರಿಯಾಗಳಿಗೆ ಅಫೆನ್ಸ್ ಬರೋದು ಕಮ್ಮಿ ಆಗುತ್ತೆ. ಈಗ ರಾಜ್ಯದ ಬೇರೆ ಕಡೆನೂ ಇವ್ರಿಗೆ ಲಿಂಕ್ ಇದೆ ಅಂತ ಏನಾದ್ರು ಅನುಮಾನಗಳಿದೆಯಾ ಈ ಗ್ಯಾಂಗ್ಗೆ? ಮೇಡಮ್, ಅದು ಈಗ ಶೆಡ್ಡಿ ಗ್ಯಾಂಗ್ ಅನ್ನುವಂಥದ್ದು ತಮ್ದು ನೋಡಿದೆ. ಹೌದು, ಅದು ಸ್ಪೆಸಿಫಿಕ್ ಹೆಸರು ನಾವು ಕೊಡ್ಲಿಕ್ಕೆ ಇಷ್ಟಪಡ್ತಾ. ಯಾಕೆಂದ್ರೆ ಈ ಮಿನಿಮಮ್ ಬಟ್ಟೆ ಇರ್ಬೇಕು, ಬಟ್ಟೆ ಹಿಡ್ಕೊಂಡು ಹಿಡಿಯುವಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ಈ ತರ ಅಫೆಂಡರ್ ಮಾಡ್ತಾರೆ. ಮಿನಿಮಮ್ ಬಟ್ಟೆ, ಮೈ ಸ್ವಲ್ಪ ಒಂದ್ಸರಿ ಎಣ್ಣೆ ಹಚ್ಕೊಟ್ಟಿರ್ತಾರೆ, ಅದು ಈಸಿಯಾಗಿ ಸಿಗಬಾರ್ದು ಅಂತ. ಮತ್ತೆ ಪಾಪ್ಯುಲರ್ ಗ್ಯಾಂಗ್ ಇರುತ್ತೆ, ಆ ತರ ಗ್ಯಾಂಗ್ ಪರಿಸ್ಥಿತಿಯಲ್ಲಿ ಡ್ರೆಸ್ ಅಪ್ ಆಗ್ಬಿಟ್ಟು ಅಫೆಂಡರ್ ಸುತ್ತಾಗಿ ಮಾಡೋಂಥವ್ರು ಮಾಡೋ ಸಾಧ್ಯತೆ. ಅವಾಗ ಏನಾಗುತ್ತೆ, ಜನರಲ್ಲಿ ಆತಂಕ ಜಾಸ್ತಿ. ಸೊ ಯಾವ್ದಾದ್ರು ಮನೆ ಬಂದಾಗ ಈ ತರದವ್ರು ಸರ್ಫೇಸ್ ಆದಾಗ ಹೊಡೆದು ಬಿಡ್ತಾರೆ, ಬೆಳೆದು ಬಿಡ್ತಾರೆ, ಹಂಗಾಗಿ ಏನಿದೆ ಕೊಟ್ಬಿಡೋಣ ಅನ್ನೋ ಒಂದು ಸ್ಥಿತಿ ಬರುತ್ತೆ ಅಂತ ಅವರು ಟ್ರೈ ಮಾಡ್ತಿರ್ತಾರೆ. ಹಂಗಾಗಿ ಇನ್ನು ಬೇರೆ ನಮಗೆ ಇತರ ಮಾಹಿತಿ ಪ್ರಕಾರ ರಾಯಚೂರು, ಮಂಡ್ಯ, ಚಿಕ್ಕಬಳ್ಳಾಪುರದಲ್ಲಿ ಇವರು ಹಿಂದೆ ಅಫೆನ್ಸಸ್ ಮಾಡಿದ್ರು ತಿಳಿದು ಬಂದಿದೆ. ಇವಾಗ ಆಂಧ್ರ, ತಮಿಳುನಾಡು, ತೆಲಂಗಾಣ, ಕರ್ನಾಟಕ 4 ರಾಜ್ಯಗಳಲ್ಲಿ ಅಫೆನ್ಸಸ್ ಮಾಡಿದ್ರು ತಿಳಿದು ಬಂದಿದೆ. ಸಮಗ್ರವಾದ ತನಿಖೆ. ಫೈನ್, ಥ್ಯಾಂಕ್ ಯು ಶಶಿಕುಮಾರ್ ಅವರೇ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.